ನುಗ್ಗೆ ಸೊಪ್ಪು ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿ ಹೆಚ್ಚಿಸೋದಲ್ಲದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಹಾಗೆ BP ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಇನ್ನೂ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ನುಗ್ಗೆ ಸೊಪ್ಪನ್ನು ತಿನ್ನೋಕ್ಕೆ ಮಕ್ಕಳು ಅಷ್ಟಾಗಿ ಇಷ್ಟಪಡಲ್ಲ. ಅತಿ ಹೆಚ್ಚಾಗಿ ಕ್ಯಾಲ್ಶಿಯಮ್ಮು, ಐರನ್ನು ಹಾಗೆ ಪ್ರೋಟೀನ್ ಇರೋವಂಥ ಈ ನುಗ್ಗೆ ಸೊಪ್ಪಿಂದ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ 1 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ಎಲೆ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಇಂಚಷ್ಟು ಶುಂಠಿ ಹಾಗೆ ಅರ್ಧ ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬೋದಕ್ಕೆ ತುಂಬ ನೀರು ಹಾಕಬೇಡಿ, ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟು ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿಟ್ಟಿರೋ ಅಂಥ ಪೇಸ್ಟಿಂದನೇ ಈ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೋಬೇಕು. ಇನ್ನು ಚಪಾತಿ ಹಿಟ್ಟು ಕಲಸೋವಾಗ ಒಂದು 10 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಸಿಟ್ಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಸಿಟ್ಕೊಂಡ್ರೆ ಹಿಟ್ಟು ಕಲಸೋವಾಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಈ ಟಿಪ್ಸು ಬಿಗಿನರ್ಸ್ಗಾದರೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆ ನೆಂದಿರೋ ಹಿಟ್ಟಿಂದ ಚಪಾತಿನ ಲಟ್ಸ್ಕೊಂಡು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚಪಾತಿ ಮಾಡ್ಕೋಬೇಕು. ಇಷ್ಟ ಆದರೆ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಬಾಯ್.